ಹಾಯ್, ನಮಸ್ತೆ ಎಲ್ಲರಿಗೂ. ಇದು ಸಂಡೇ ವ್ಲಾಗು. ಮಾರ್ನಿಂಗು ಪ್ಯಾನ್ ಕೇಕ್ ಮಾಡ್ತಾಯಿದ್ದೀನಿ. ಚಿಕ್ಕ ಮಗಳು ಕೇಳಿದ್ಲು ಅಂತೇಳ್ಬಿಟ್ಟು ಅವ್ರಿಗೆ ಮಾತ್ರ ಪ್ಯಾನ್ ಕೇಕ್ ಮಾಡಿಕೊಡ್ತಾಯಿದ್ದೀನಿ. ನಾನಿಲ್ಲಿ ಮೊಟ್ಟೆ, ಮೈದಾ ಮತ್ತು ಶುಗರು ಮತ್ತು ವೆನಿಲಾ ಎಸೆನ್ಸು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ರೆಸಿಪಿ ಹೇಳ್ತಿಲ್ಲ, ನಾನು ಮಾಡ್ತಿದ್ದೀನಿ ಅಷ್ಟೇನೇನೆ. ರಜಾ ಅಲ್ವಾ, ಮನೇಲೇ ಇದ್ದಾರೆ, ಮಾಡಿಕೊಟ್ಟಿಲ್ಲ ಅಂತ ಕೇಳ್ತಿದ್ಲು, ಅದಕ್ಕೆ ಮಾಡ್ತಿದ್ದೀನಿ ಅಷ್ಟೇನೇನೆ. ನಾನಿವತ್ತು ದೊಡ್ಡ ಬಾಯ್ಲರ್ ಕೋಳಿದು ಸಾಂಬಾರು ಹೇಗೆ ಮಾಡೋದು ಅಂತೇಳ್ಬಿಟ್ಟು ತೋರಿಸ್ತಿದ್ದೀನಿ. ಇದು ನನ್ನ ಮಕ್ಕಳಿಗೆ ಅಂತ ಮಾಡಿರೋದಷ್ಟೇನೇನೆ ಪ್ಯಾನ್ ಕೇಕ್ಸು. ನಾನು ಇದನ್ನೆಲ್ಲ ತಿನ್ನೋದಿಲ್ಲ, ನನಗಿಷ್ಟ ಆಗೋದಿಲ್ಲ. ಆದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ. ಅವರಿಂದನೇ ನಾನು ಡಿಫ್ರೆಂಟ್ ರೆಸಿಪೀಸ್ನ ಟ್ರೈ ಮಾಡೋದು, ಅವ್ರಿಗಿಷ್ಟ ಆಗುತ್ತೆ ಅಂತೇಳ್ಬಿಟ್ಟು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನನ್ನ ಮಗಳು ಚಿಕ್ಕವಳು, ನಾನು ಮೊದಲೇ ಹೇಳ್ದಂಗೆ ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ನೋಡಿರಿ ಎಷ್ಟು ಫ್ಲಫಿಯಾಗಿ ಬಂದಿದೆ, ಕೇಕ್ ಥರನೇ ಇರುತ್ತೆ. ಅದಕ್ಕೆ ನಾನು ಸ್ವಲ್ಪ ಮಾತ್ರ ಟೇಸ್ಟ್ ಮಾಡ್ತಾಯಿದ್ದೀನಿ. ಅವ್ರಿಗೆಲ್ಲ ಇಷ್ಟ ಆಯಿತು, ಮಕ್ಕಳಿಗೆಲ್ಲನೂ. ನಾನಿವತ್ತು ಸಂಡೇ ಊಟಕ್ಕೆ ಪರೋಟ ಮತ್ತು ಚಿಕನ್ ಸಾಂಬಾರು ಮಾಡಿದ್ದೀನಿ. ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳ್ಬಿಟ್ಟು ಹೇಳ್ತೀನಿ. ನಾನಿಲ್ಲಿ ಜಾರ್ಗೆ ತೆಂಗಿನಕಾಯಿ, ಟೊಮೆಟೊ ಮತ್ತು 1.5 ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. 3 ಈರುಳ್ಳಿ ತೊಗೊಂಡಿದ್ದೀನಿ. 1.5 ಈರುಳ್ಳಿ ನಾನು ರುಬ್ಬೋದಕ್ಕೆ ಅಂತ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನು 1.5 ಈರುಳ್ಳಿ ನಾನು ಒಗ್ಗರಣೆಗೆ ಸೇರಿಸ್ಕೊಳ್ತೀನಿ. ಈಗ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇದು 5ರಿಂದ 6 ಸ್ಪೂನ್ ಎಣ್ಣೆ ಇದೆ. ಎಣ್ಣೆ ಕಾದ್ಮೇಲೆ ಈರುಳ್ಳಿನ ಹಾಕ್ಕೊಂಡು ಹುರ್ಕೊಳ್ಳೋಣ. ಇದು ಕೆಂಪಗಾಗೋ ಥರ ಹುರ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಂತೂ ನಾನ್ ವೆಜ್ ಇಲ್ಲದೆ ಸಂಡೇ ಮುಗಿಯೋದೇ ಇಲ್ಲ. ನೋಡಿ ಚಿಕನ್ ತೊಗೊಂಡಿದ್ದೀನಿ. ಇದು ದೊಡ್ಡ ಬಾಯ್ಲರ್ ಕೋಳಿ. ಇದು ಈರುಳ್ಳಿ ಕೆಂಪಗಾಗಿದೆ. ಇವಾಗ ಇದಕ್ಕೆ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಎಲ್ಲ ಚಿಕನ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ 1-2 ನಿಮಿಷ ಇದನ್ನು ಹಾಗೆ ಕಲಿಸ್ಕೊಳ್ತೀನಿ. ಇದು ಕಲಸಿದಾದಮೇಲೆ 1 ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ ಕಲಿಸ್ಕೊಳ್ತೀನಿ. ಈಗ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅರಿಶಿನ ಮತ್ತು ಉಪ್ಪು ಹಾಕಿದ್ಮೇಲೆ ಈ ಥರ ಆಗುತ್ತೆ. ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳುತ್ತೆ ಅದರಲ್ಲಿ. ಈಗ ನಾನು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ. ನಾನು 2 ಸ್ಪೂನು ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ.
ಮತ್ತು 1/4 ಸ್ಪೂನಷ್ಟು ಮೆಣಸಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ರುಬ್ಬಿರೋ ಅಂಥ ಎಲ್ಲನೂ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸುಮ್ಮನೆ ಸ್ಪೂನಲ್ಲಿ ಒಂದೊಂಚೂರು ಹಾಕ್ತಾಯಿದ್ದೀನಿ. ನನಗದು ಅಭ್ಯಾಸ ಆಗಿಬಿಟ್ಟಿದೆ. ನಾನು ಯಾವುದೇ ಐಟಮ್ ಆಗಲಿ ನಾನು ಒಂದು ಸರಿ ಹಾಕೋದಿಲ್ಲ. ಒಂದು ಸರಿ ಫುಲ್ಲು ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಹಾಕಿದ್ರೇ ನನಗೆ ಸಮಾಧಾನ ಆಗೋದು. ಪ್ರತಿಯೊಂದು ಅಷ್ಟೇನೆ. ಉಪ್ಪಾಗಿರ್ಬೋದು, ಅರಿಶಿನ ಮತ್ತು ಸಾಂಬಾರು ಪೌಡರ್ಸು ಮತ್ತು ಅಕ್ಕಿ ಏನಾದರೂ ಆಗಲಿ ನಾನು ಫಿನಿಷ್ ಮಾಡಿದ್ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ತೀನಿ. ಇವಾಗ ಎಲ್ಲ ಹಾಕಿ ಒಂದು ಸರಿ ನೀಟಾಗಿ ಕಲಿಸ್ಕೊಂಡ್ಮೇಲೆ ಕ್ಲೋಸ್ ಮಾಡಿ ಇವಾಗ ಇದನ್ನು 5ರಿಂದ 6 ವಿಷಲ್ ಕೂಗಿಸ್ಕೋಬೇಕಾಗುತ್ತೆ. ಇದು ಬೇಯೋದಿಲ್ಲ ಅಷ್ಟು ಬೇಗ. ಈಗ ನೋಡಿ, ಇದು ಬೆಂದಿದೆ, ನೀಟಾಗಿ ಆಗಿದೆ. ಚಿಕನೆಲ್ಲ ನೀಟಾಗಿ ಕುಕ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವೇ ನೋಡ್ತಿರ್ಬೋದು, ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿ ನೀಟಾಗಿ ಆಗಿದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಪರೋಟ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಇದು ಮೈದಾಯಿಂದ ಮಾಡಿರೋ ಅಂಥ ಪರೋಟ. ಟ್ರೈ ಮಾಡಿ ರೆಸಿಪಿ ಹೇಗಿತ್ತು